ನಮಸ್ತೆ ಎಲ್ಲರಿಗೂ ಕೂಡ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರೇನ್ರಿ? ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತು ಬೆಂಡೆಕಾಯಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನೋಡ್ರಿ. ಬೆಂಡೆಕಾಯಿ ಫ್ರೈ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ಚಪಾತಿ ಜೊತೆ ತಿಂತಾ ಇದ್ರೆ ತುಂಬ ಮಸ್ತಾಗಿರುತ್ತೆ ನೋಡ್ರಿ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ತುಂಬ ಸಿಂಪಲಾಗಿ ಬೇಗ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ಅರ್ಧ ಕೆ ಜಿಲಿ ಅರ್ಧ ಬೆಂಡೆಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಇವಾಗ ತೊಳೆದಿಟ್ಟಿದ್ದೀನಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗೆಲ್ಲಾನು ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದಾಗೈತಿ. ಇವಾಗ ಮಾಡೋದು ಹೆಂಗಂತ ನೋಡೋಣ್ರಿ. ಮುಂದೆ ನೋಡ್ರಿ, ಅದಕ್ಕೆ ಶೇಂಗಾ ಹುರ್ಕೋಬೇಕು. ನಾನು ಒಂದು ಕಡಾಯಿ ಇಟ್ಟಿನಿ. ಅದಕ್ಕೆ ಸ್ವಲ್ಪ ಶೇಂಗಾ ತೊಗೋತಾ ಇದ್ದೀನಿ ನೋಡ್ರಿ. ನಾನು ಒಂದು ಮುಟ್ಟಿಗೆಯಷ್ಟು ಶೇಂಗಾ ತೊಗೊಂಡಿನಿ. ಅವನ್ನ ಹುರಿದು ನಾವು ಸಿಪ್ಪಿಯನ್ನು ತೆಗಿಬೇಕು. ಸಿಪ್ಪಿ ತೆಗೆದಕ್ಕೆ ಸ್ವಲ್ಪ ಹುರಿಬೇಕು ರೀ, ಪೂರ್ತಿ ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು. ಸಿಪ್ಪಿ ಬಿಡೋಷ್ಟು ಹುರ್ಕೊಂಡ್ರೆ ನಾವು ಸಾಕು ನೋಡ್ರಿ. ತುಂಬ ಸಿಂಪಲ್ ಆಗೈತಿ, ಬೇಗ ಆಕೈತಿ. ಮುಂಜಾನೆ ಟೈಮ್ ಅರ್ಜೆಂಟ್ ಒಳಗೆ ತುಂಬ ಬೇಗ ಮಾಡುವಂಥ ರೆಸಿಪಿ ಅದರ ಇದು. ಈಗ ನೋಡ್ರಿ, ಎಣ್ಣೆ ಹಾಕಿ ಒಂದು ಕಡಾಯಿದಾಗ ಎಣ್ಣೆ ಹಾಕಿಟ್ಟಿನಿ. ಈಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಬರ್ರಿ. ಬೆಂಡೆಕಾಯಿನ ಹುರ್ಕೊಂಡ್ಬಿಡು. ನಾವೀಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನೋಡ್ರಿ. ನಾನು ಜೀರಿಗೆ ಹಾಕಿಬಿಟ್ಟು ಬೆಂಡೆಕಾಯಿನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡೋದಿರ್ತೈತಿ. ನಾವು ಮಾಮೂಲಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಫಸ್ಟ್ ಬೆಂಡೆಕಾಯಿನ ಹುರಿದಿಟ್ಟಿರ್ತೀವಿ. ಇದು ಹಂಗಲ್ಲ, ಡೈರೆಕ್ಟಾಗಿ ಎಣ್ಣೆಗೆ ಹಾಕಿನೇ ಮಾಡೋದಿರ್ತೈತಿ ನೋಡ್ರಿ. ಇವಾಗ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿ ಒಂದೇ ಸರಿಗೆ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ನೋಡ್ರಿ. ನಾನು ಇದನ್ನು ಸ್ವಲ್ಪ ನಾವು ಮೆತ್ತಗಾಗುತ್ತಾನ ಹುರಿದ್ರೆ ಸಾಕು ನೋಡ್ರಿ. ಜಲ್ದಿ ಹುರಿತೈತಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡಿನಿ, ಜಲ್ದಿ ಫ್ರೈ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲಾಗಿರೋಂಥ ಅಡುಗೆ ರೀ ಇದು. ಸ್ವಲ್ಪ ಮೆತ್ತಗಾಗಂಗೆ ಹುರ್ಕೊಂಡ್ರೆ ಆಯಿತು ನೋಡ್ರಿ. ಜಾಸ್ತಿ ಏನು ಹುರಿಬೇಕಾಗಿಲ್ಲ ನೋಡ್ರಿ. ಇದನ್ನು ಈ ಥರ ನಾನು ಕೈ ಆಡಿಸಿ ತೆಳಗಿನ ಮ್ಯಾಗಿನ ತೆಳಗ ಮಾಡ್ತಿದ್ದೆ. ಹಂಗೆ ಹುರ್ಕೊಂಡ್ರೆ ಆಯಿತು ನೋಡ್ರಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡೋನು, ಮಸಾಲೆ ರುಬ್ಕೊಂಬರೋನು ಬರ್ರಿ. ಇವಾಗ ಸಣ್ಣದೊಂದು ಮಿಕ್ಸರ್ ಜಾರಿ ತೊಗೊಂಡಿನಿ. ಅದಕ್ಕೆ ಹುರಿದಿದಂಥ ಶೇಂಗಾ ಅನ್ನ ತೊಗೊಂಡಿದ್ದೀನಿ. ಚಿಪ್ಪಿ ಎಲ್ಲ ತೆಗ್ದೀನಿ ನಾನು. 1 ಸ್ಪೂನ್ ಅದಕ್ಕೆ ಧನಿಯಾ ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನ್ದಷ್ಟು. ಎಳ್ಳು ಹಾಕಿದ ಮೇಲತ್ತ ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ನಾನು. ಇವಾಗ ನೋಡ್ರಿ, ಸ್ವಲ್ಪ ಇದ್ರಾಗೂ ಕೂಡ ನಾನು ಜೀರಿಗೆ ಹಾಕಿನಿ. ಒಗ್ಗರಣೆಲ್ಲೂ ಹಾಕೇವಿ ಸ್ವಲ್ಪ, ಇಲ್ಲೂ ಕೂಡ ಇರಲಿ ರುಬ್ಕೊಳಕ್ಕೂ. ಆಮೇಲಿಂದ ಸೋಂಪು 1 ಸ್ಪೂನ್ದಷ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. ಇವಾಗ ನಾನು ಮುಂದೆ ಏನು ಹಾಕ್ತೀನಿ ಅಂತ ನೋಡೋಣ ಬರ್ರಿ. ಇವಾಗ ನಾನು ಕೆಂಪು ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ, ಅದನ್ನು ಹಾಕ್ತೀನಿ ರೀ, ಮಿರ್ಚಿ ಪೌಡ್ರ. ಆಮೇಲಿಂದ ನೋಡ್ರಿ, ಎಲ್ಲ ಮೆತ್ತಗಾಗೈತಿ. ತುಂಬ ಫಾಸ್ಟಾಗಿ ಆಗೋಂಥ ಅಡುಗೆ ನೋಡ್ರಿ ಇದು. ಎಲ್ಲ ಜಲ್ದಿ ಹುರಿದೈತಿ. ಇವಾಗೆಲ್ಲನೂ ರುಬ್ಕೊಂಬಂದೀನಿ ನೋಡ್ರಿ ನಾನು. ಈಗ ರುಬ್ಬಿದ್ದನ್ನು ಇದಕ್ಕೆ ಹುರಿದಿದ್ದಂಥ ಬೆಂಡೆಕಾಯಿಗೆ ನಾವು ಸೇರಿಸ್ಕೊಂಡ್ಬಿಟ್ರೆ ಬೆಂಡೆ ಫ್ರೈ ಮುಗೀತು ನೋಡ್ರಿ. ತುಂಬ ಸಿಂಪಲಾಗಿ ಕಡಿಮೆ ಟೈಮ್ದಾಗ ಮಾಡ್ಕೊಳ್ಳುವಂಥ ರೆಸಿಪಿ ರೀ ಇದು. ಮುಂಜಾನೆ ಟೈಮ್ದಾಗ ಅರ್ಜೆಂಟಲ್ಲಿ ಇರ್ತೀವಿ, ಆವಾಗ ನಾವು ಇದನ್ನು ಮಾಡ್ಕೋಬೋದ್ರಿ. ಬೆಂಡೆಕಾಯಿ ಇದ್ರೆ ಆಯಿತು ನೋಡ್ರಿ. ತುಂಬ ಬೇಗ ಆಗುವಂಥದ್ರಿ. ಇವಾಗ ಅದನ್ನೆಲ್ಲ ಹಾಕಿಬಿಟ್ಟು ತಿರುವಾಡ್ಬಿಟ್ರೆ ಮುಗೀತು. ಇದಕ್ಕೆ ನೀರೆಲ್ಲ ಏನೋ ಸೇರಿಸ್ಕೊಳ್ಳೋದೇನು ಬೇಡ. ಎಣ್ಣೆ ಒಳಗೆ ಫ್ರೈ ಇರ್ತೈತಿ ಇದು ಅಷ್ಟೇ. ನೀರಿಗೀರೇನೋ ಹಾಕಂಗಿರಂಗಿಲ್ಲ. ಇವಾಗ ನೋಡ್ರಿ, ಇದನ್ನು ಚೆಂದಾಗಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಂಡೆ ರೆಸಿಪಿ ರೆಡಿ ಆಗ್ತೈತಿ. ಇದಕ್ಕೆ ನಾವು ಈಗ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಂಡು ಬಿಡೋಣ್ರಿ. ಹಾಕಿ ಅದನ್ನು ಚೆಂದಾಗಿ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ರಿ. ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನು ಅದು ಎಲ್ಲಿ ಹೊತ್ತಲ್ಲ, ಏನಿಲ್ಲ. ನೀರು ಹಾಕಿಲ್ಲ ಅಂದ್ರೆ ಏನರ ಸ್ವಲ್ಪ ತಳ ಹಿಡಿತದೆ ಅಂದ್ಕೊಂಡ್ರಿ, ಏನೂ ಇಲ್ಲ ನೋಡ್ರಿ. ಸ್ವಲ್ಪ ಕೂಡ ಏನೂ ಆಗಂಗಿಲ್ಲ. ಇವಾಗ ನೋಡ್ರಿ ಎಷ್ಟು ಚಂದ ಬಂದದ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ತುಂಬ ಬೇಗ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕನ್ನು ಕೂಡ ಕೊಡ್ರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಹೇಳ್ರಿ. ಮತ್ತು ನಮಗೆ ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಹುಮ್ಮಸ್ಸು ಬರುತ್ತೆ ನೋಡ್ರಿ. ಎಷ್ಟು ಚಂದ ಬಂದೈತಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹೋಗಿ ಬರಲಾ? ಎಲ್ಲರಿಗೂ ನಮಸ್ತೆ.